ಬಹುಶಃ ನಿಮ್ಮಷ್ಟೇ ಮಾತಾಡಬೇಕು, ನಿಮ್ಮಷ್ಟೇ ಭಾಷಣ ಅಥವಾ ನಿಮ್ಮ ಸೈದ್ಧಾಂತಿಕ ನಿಲುವುಗಳಿಗೆ ತಕ್ಕನಾಗಿರೋ ಹುಡುಗನೇ ಬೇಕು ಅನ್ಸುತ್ತೆ. ಯಾವ ಥರದ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಚೈತ್ರ ಮ್ಯಾಮ್? ಬಹುಶಃ ನನ್ನ ಪ್ರಕಾರ ಮಾನ್ಯದ ಮದುವೆ ಅವಳದು ಎಜುಕೇಷನ್ ಮುಗಿದು ಅವಳ ಲೈಫ್ ಸೆಟ್ಲು ಮಾಡೋವರೆಗೂ ತಾವು ಆಗಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನಿದೆ, ಯಾವಾಗ ಆಗ್ಬೋದು ಚೈತ್ರ ಮದುವೆ? ಅದೇ ಮದುವೆ ನಾನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ, ಅಪ್ಪ ಅಮ್ಮ ನಿರ್ಧಾರ ಮಾಡಲೇಬೇಕಾಗುತ್ತೆ. ಮನೆಗೆ ಮಗನಾಗಿರೋಂಥ ವ್ಯಕ್ತಿ ಬೇಕು ಅನ್ನೋದಷ್ಟೇ. ಅದೇ ಅಮ್ಮಂಗೆ ಈಗಾಗಲೇ ಅದ್ರ ಬಗ್ಗೆ ಭಾಳ ಯೋಚನೆ ಇದೆ, ಇನ್ನು ಜಾಸ್ತಿ ಕಾಯೋದಕ್ಕಾಗೋದಿಲ್ಲ ಅನ್ನೋದು ಅವರ ಯೋಚನೆ. ಜಾತಕದಲ್ಲಿ ಗುರುಬಲ ಬೇಗ ಬಂದರೆ ಬೇಗನೆ ಆಗಿಬಿಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಅವಳು ನನ್ನ ತಂಗಿ, ನನಗೆ ಯಾವಾಗಲೂ ತಂಗಿ ಅಲ್ಲ, ಅವಳು ಯಾವಾಗಲೂ ನನಗೆ ಮಗಳಿದ್ದ ಹಾಗೆ. ಹಾಗಾಗಿ ಅವಳ ಜವಾಬ್ದಾರಿ ನಂಗೆ ಜೀವನ ಪರ್ಯಂತನೂ ಇರುತ್ತೆ. ಹಾಗಾಗಿ ನನಗೆ ಯಾವತ್ತೂ ಆ ಮದುವೆ ಅನ್ನೋ ವಿಚಾರಗಳು ನನ್ನ ತಂಗಿಯ ಜವಾಬ್ದಾರಿಗೆ ಯಾವತ್ತೂ ತಡೆ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅಮ್ಮ ಯಾವಾಗ ಹೇಳ್ತಾರೆ ಆವಾಗ ತಯಾರಾಗ್ತೀನಿ. ಓಕೆ, ಬಹುಶಃ ನಿಮ್ಮಷ್ಟೇ ಮಾತಾಡಬೇಕು, ನಿಮ್ಮಷ್ಟೇ ಭಾಷಣ ಅಥವಾ ನಿಮ್ಮ ಸೈದ್ಧಾಂತಿಕ ನಿಲುವುಗಳಿಗೆ ತಕ್ಕನಾಗಿರೋ ಹುಡುಗನೇ ಬೇಕು ಅನ್ಸುತ್ತೆ. ಯಾವ ಥರದ ಹುಡುಗನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಚೈತ್ರ ಮ್ಯಾಮ್? ಬಹುಶಃ ನನ್ನ ಪ್ರಕಾರ ಮಾನ್ಯದ ಮದುವೆ ಅವಳದು ಎಜುಕೇಷನ್ ಮುಗಿದು ಅವಳ ಲೈಫ್ ಸೆಟ್ಲು ಮಾಡೋವರೆಗೂ ತಾವು ಆಗಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನಿದೆ, ಯಾವಾಗ ಆಗ್ಬೋದು ಚೈತ್ರ ಮದುವೆ? ಅದೇ ಮದುವೆ ನಾನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ, ಅಪ್ಪ ಅಮ್ಮ ನಿರ್ಧಾರ ಮಾಡಲೇಬೇಕಾಗುತ್ತೆ. ಮನೆಗೆ ಮಗನಾಗಿರೋಂಥ ವ್ಯಕ್ತಿ ಬೇಕು ಅನ್ನೋದಷ್ಟೇ. ಅದೇ ಅಮ್ಮಂಗೆ ಈಗಾಗಲೇ ಅದ್ರ ಬಗ್ಗೆ ಭಾಳ ಯೋಚನೆ ಇದೆ, ಇನ್ನು ಜಾಸ್ತಿ ಕಾಯೋದಕ್ಕಾಗೋದಿಲ್ಲ ಅನ್ನೋದು ಅವರ ಯೋಚನೆ. ಜಾತಕದಲ್ಲಿ ಗುರುಬಲ ಬೇಗ ಬಂದರೆ ಬೇಗನೆ ಆಗಿಬಿಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಅವಳು ನನ್ನ ತಂಗಿ, ನನಗೆ ಯಾವಾಗಲೂ ತಂಗಿ ಅಲ್ಲ, ಅವಳು ಯಾವಾಗಲೂ ನನಗೆ ಮಗಳಿದ್ದ ಹಾಗೆ. ಹಾಗಾಗಿ ಅವಳ ಜವಾಬ್ದಾರಿ ನಂಗೆ ಜೀವನ ಪರ್ಯಂತನೂ ಇರುತ್ತೆ. ಹಾಗಾಗಿ ನನಗೆ ಯಾವತ್ತೂ ಆ ಮದುವೆ ಅನ್ನೋ ವಿಚಾರಗಳು ನನ್ನ ತಂಗಿಯ ಜವಾಬ್ದಾರಿಗೆ ಯಾವತ್ತೂ ತಡೆ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅಮ್ಮ ಯಾವಾಗ ಹೇಳ್ತಾರೆ ಆವಾಗ ತಯಾರಾಗ್ತೀನಿ. ಓಕೆ.